ಮಕ್ಕಳ ಮೇಲೆ ಅದು ಪರಿಣಾಮ ಬೀರಬಾರ್ದು ಅನ್ನೋ ನಿಟ್ಟಿನಲ್ಲೇ ಈ ಕ್ರಮವನ್ನ ಕೈಗೊಂಡಿದ್ದೀವಿ ಅಂತ ಸಹ ಸರ್ಕಾರದ ನಾಯಕರು ಹೇಳ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇವತ್ತು ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಇದ್ರ ಬಗ್ಗೆ ನಿರ್ದಿಷ್ಟವಾಗಿ ತೀರ್ಮಾನಕ್ಕೆ ಬಂದಿರ್ತಕ್ಕಂಥದ್ದು. ಏನೇ ಕಾರ್ಯಕ್ರಮ ಮಾಡ್ಬೇಕಂದ್ರೂ ಸಹ ಪೊಲೀಸರ ಪರ್ಮಿಷನ್ ಅನ್ನು ತೆಗೆದುಕೊಂಡೆ ಅವ್ರ ಪರ್ಮಿಷನ್ ಕೊಟ್ಟ ಮೇಲೆ ಆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಆಯೋಜಕರ ಮೇಲೆ ಕೇಸ್ ಬೀಳೋದಂತೂ ಪಕ್ಕಾ ಕುಸುಮ. ಎಸ್, ಈಗ ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರು ಅನುಮತಿಯನ್ನ ಕೇಳಬೇಕು ಅಂತಂದ್ರು. ಸೊ ಆ ವಿಚಾರದ ಬಗ್ಗೆ ಈಗ ನಾವು ಏನ್ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ತಿಳಿಸಿ ಆನಂತರವಾಗಿ ಅವರ ಒಪ್ಪಿಗೆಯನ್ನ ತೆಗೆದುಕೊಂಡು ಮಾಡಬೇಕು ಅಂತ. ಖಂಡಿತವಾಗೂ ಅಂದ್ರೆ RSS ಕಾರ್ಯಕ್ರಮ ಒಂದೇ ಅಂತ ಅಲ್ಲ, ಇಡೀ ರಾಜ್ಯದಲ್ಲಿ ಯಾವುದೇ ರೀತಿಯ ಈ ತರ ಕಾರ್ಯಕ್ರಮಗಳನ್ನ ಮಾಡ್ಬೇಕಾದ್ರೆ ಯಾವುದೇ ಸಂಘಟನೆಗಳು ಮಾಡ್ಬೇಕಾದ್ರೂ ಸಹ ಇದು ಅನ್ವಯ ಆಗುತ್ತೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಹೇರುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಬರೆದಿದ್ದ ಪತ್ರವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳ ಚಟುವಟಿಕೆಗೆ ಅನುಮತಿ ಕಡ್ಡಾಯ ಮಾಡಲು ಸಂಪುಟ ಸಭೆಯಲ್ಲಿ ತೀರ್ಮಾನಿಸಿದೆ. ಜಸ್ಟ್ ಒಂದು ಇನ್ಫಾರ್ಮೇಷನ್ ಬೇಕಿತ್ತು ಸರ್. ಮಂಡ್ಯ ಸ್ಟೇಡಿಯಂ ನಿಮ್ಮ ಇನ್ಚಾರ್ಜ್ ಅಲ್ವಾ ಸರ್? ಹೌದು. ಸ್ಟೇಡಿಯಮ್ಮಲ್ಲಿ ಈ RSSನವರು ಕ್ಯಾಂಪೇನ್ ಮಾಡಲಿಕ್ಕೆ, ಪ್ರೇಯರ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಸರ್? RSSನವ್ರಿಗ? ಹಾಂ ಸರ್. ಪೆರೇಡ್ ಅಂತಂದರೆ ಇಲ್ಲ, ಅದು 50-60 ವರ್ಷದಿಂದ ಭಾನುವಾರದೊತ್ತೊಂದು ಬರ್ತಾರೆ, ಅದೊಂದೇನೋ ಬೋಟ ನಡ್ಕೊಳ್ತಾರೆ, ಅಲ್ಲಿ ಮಾರ್ಚ್ ಪಾಸ್ಟ್ ಮಾಡಲ್ಲ, ಏನು ಮಾಡಲ್ಲ, ಅಲ್ಲಿ ನಿಂತ್ಕೊಂಡು ಅವ್ರದ್ದೇನೋ ಪ್ರವಚನಗಳು ಮಾಡ್ಕೊಳ್ತಾರೆ, ಹೋಗ್ತಾರೆ. ಏನೊಂದು ಅರ್ಧ ಗಂಟೆಯಿಂದ 1 ಗಂಟೆ ಮಾಡ್ತಾರೆ. ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀರಾ ಸರ್ ನೀವು? ಇಲ್ಲ ಇಲ್ಲ ಇಲ್ಲ, ಅದು ಹಿಂದೆಯಿಂದನೂ ಇದೆ, ಹಿಂಗೆ ನಡ್ಕೊಂಡು ಬರ್ತಾ ಇದೆ ಅಷ್ಟೇ. ಅಂದರೆ ಈಗ ಸರ್ಕಾರದಿಂದ ಇದನ್ನೆಲ್ಲ ಮಾಡಬಾರ್ದು ಅಂತೇಳಿ ಇತ್ತೀಚೆಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು ಕರ್ನಾಟಕ ಸರ್ಕಾರದಿಂದ. ಅದಾದ್ಮೇಲೂ ಅದನ್ನೇನು ರಿಸ್ಟ್ರಿಕ್ಷನ್ ಮಾಡಲಿಲ್ವಾ ಸರ್ ತಾವು? ಮಾಡಬಾರ್ದು ಆ ಥರದ್ದೇನು? ಇಲ್ಲ, ಅವ್ರು ಕರೆದವರು ಅದೇನಲ್ಲಿ ಬೇರೆ ಏನು ಆಕ್ಟಿವಿಟೀಸೇ ಮಾಡಲ್ವಲ್ಲ ಅವರು. ಅಲ್ಲ, ಆಕ್ಟಿವಿಟೀಸ್ ಅಂದ್ರೆ ಈಗ 1 ನಿಮಿಷ ಹೇಳ್ತೀನಿ ಅವ್ರದ್ದು ಹೆಂಗಂದ್ರೆ, ಎಲ್ಲರಿಗೂ ಜನದ ಭಾವನೆ ಏನ್ ಬರ್ತದೆ ಗೊತ್ತಾ? ಅವ್ರು ಅವತ್ತು ಬಂದಾಗ ಚಡ್ಡಿಗಳು ಹಾಕೊಂಡ್ ಬರ್ತಾರೆ, ಅವ್ರ ಒಂದು ಯೂನಿಫಾರ್ಮ್. ಓಕೆ. ಗ್ರೌಂಡ್ ಅಲ್ಲಿ ಬಂದು ಒಂದ್ ಕಡೆ ಅಸೆಂಬಲ್ ಆಗ್ತಾರೆ. ಅವ್ರು ಏನ್ ಮಾತಾಡ್ತಾರೋ ಏನ್ ಬಿಡ್ತಾರೋ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಓಕೆ. ಅರ್ಧ ಗಂಟೆ ಇರ್ತಾರೆ, ಅರ್ಧ ಗಂಟೆ ಏನೋ ಮಾತಾಡ್ಕೊಳ್ತಾರೆ, ಹೋಗ್ತಾರೆ. ಪ್ರತಿ ಭಾನುವಾರ ಇದೊಂದು ಅವ್ರದ್ದು ನಡ್ಕೊಂಡ್ ಬಂದಿದೆ. ನಾನು ವಿಚಾರಿಸ್ಬೋದು ಕೇಳ್ದೆ ಇಲ್ಲ, ನಾವೇನು ಆಕ್ಟಿವಿಟೀಸ್ ಮಾಡಲ್ಲ ಸರ್, ನಾವೇನು ಮಾಡಲ್ಲ, ನಾವು ಸುಮ್ಮನೆ ಲೈಕ್ ಮೈಂಡೆಡ್ ಪೀಪಲ್ ಗಳು ಬರ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿದ್ರು. ಏನಾರ ಆಕ್ಟಿವಿಟೀಸ್ ಮಾಡ್ರೆ ಬಿಡುದಿಲ್ಲ ಅಂತ ಹೇಳಿದೀವಿ. ಆಕ್ಟಿವಿಟೀಸ್ ಮಾಡಲಿಲ್ಲ ಅಂದ್ರೆ ಸ್ಟೇಡಿಯಂಗೆ ಬರೋ ಅವಶ್ಯಕತೆ ಏನಿದೆ ಸರ್? ಅವರು ಹೌದಲ್ವರಾ? ಸ್ಟೇಡಿಯಂಗೆ ಯಾರು ಬೇಕಾದ್ರೂ ಬರ್ಬೋದು ಸರ್. ಸ್ಟೇಡಿಯಂಗೆ ಯಾರು ಬೇಕಾದ್ರೂ ಬರ್ಬೋದು, ನಿಜ, ನೀವು ಹೇಳೋದು ರೈಟ್ ಇದೆ. ಆದರೆ ಒಂದು ಯೂನಿಫಾರ್ಮಲ್ಲಿ ಬಂದು ಗುಂಪು ಸೇರ್ಕೊಂಡು ನೋಡಿ, ಒಂದ್ ನಿಮಿಷ ಯೂನಿಫಾರ್ಮ್ ಅಂತ ಹೇಳಿದ್ರೆ ಚಡ್ಡಿಗಳ ಬರ್ತಾರೆ, ಟಾಕಿ ಚಡ್ಡಿನಿ ಅಂತ ಅಲ್ಲ, ಅವರು ಚಡ್ಡಿಗಳ ಹಾಕ ಬರ್ತಾರೆ. ನಾನು ನೋಡಿದೀನಿ, 2 ಸತಿ ಬಂದು ನಾನು ನೋಡಿದೀನಿ. ಬೇರೆ ಒಂದು ಇವೆಂಟ್ ಬಂದಾಗ ನಾನೇ ಸ್ಟೇಡಿಯಂ ಅಲ್ಲೇ ಹೋಗಿ ಕೇಳಿದೆ, ಹಿಂಗೆಲ್ಲ ವಿಚಾರಿಸಿ ಏನ್ರಪ್ಪ ಇದು ಅಂತ. ಇಲ್ಲ ಸರ್, ನಾವು ಬರ್ತೀವಿ ಹೋಗ್ತೀವಿ ಅಂತ ಹೇಳ್ತಾರೆ. ಆಯ್ತಪ್ಪ ಅಂತ ನನ್ಗೆ ಗೊತ್ತು. ನಾನು ಹಿಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ DYSP ಇದ್ದವನು, ನನಗೆ ನಿಮಗಿಂತ ಚೆನ್ನಾಗಿ ಇದೆಲ್ಲ ಗೊತ್ತಿದೆ, ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ. ಓಕೆ. ನಮ್ದೇನು ಅಂದರೆ, ನಮ್ದು ಒಂದು ಕೋರಿಕೆ ಏನು ಅಂದರೆ, ಇತ್ತೀಚೆಗೆ ರಾಜ್ಯ ಸರ್ಕಾರ ಏನು ಮಾಡ್ತು, ವಿತೌಟ್ ಪರ್ಮಿಷನ್ನು ಯಾರು ಕೂಡ ಗುಂಪು ಸೇರ್ಕೊಂಡು ಸಭೆಗಳನ್ನ ಮಾಡಬಾರ್ದು ಪಬ್ಲಿಕ್ ಪ್ಲೇಸಲ್ಲಿ ಅಂತೇಳಿ ಬಂತು ಸರ್. ಒಂದು. ಇನ್ನೊಂದು, ಇವರು ಏನಾದರೂ ಮಾಡಲಿ, ಅಲ್ಲಿ ಆ ಹಿಂದೂ ಭಾರತ್ ಧ್ವಜ ಇದೆಯಲ್ಲ, ಭಗವಧ್ವಜ, ಅದನ್ನು ನೆಟ್ಕೊಂಡು ಮಾಡಿದ್ರೆ ಸ್ಟೇಡಿಯಮಲ್ಲಿ ಪಾಪ ಬೇರೆಯವ್ರಿಗೆ, ಆಟ ಆಡೋರಿಗೆ ತೊಂದರೆ ಆಗುತ್ತೆ ಅನ್ನೋದು ಒಂದು. ಇನ್ನೊಂದು ಕಡೆ ಇದೇ ಕೆಲಸವನ್ನು ಬೇರೆ ಸಮುದಾಯದವರು, ಈಗ ಮುಸ್ಲಿಮ್ಸ್ ಯಾರೋ ಬಂದು ಇನ್ನೊಂದು ಬಾವುಟ ಹಾಕೊಂಡು ಅವ್ರು ಮಾಡ್ತಾರೆ ಅಂತಂದಾಗ ಅದು ವ್ಯವಸ್ಥೆ ಏನಾಗುತ್ತೆ? ಈಗ ಯಾರೋ ಒಬ್ಬರು ಮಾಡಿದ್ರೆ ಓಕೆ, ಅದೇ ಜಾಗದಲ್ಲಿ ಬೇರೆಯವ್ರು ಬಂದು ಮಾಡಿದ್ರು ಅಂತ ಅನ್ಕೊಳ್ಳಿ, ಆ ಸಂದರ್ಭದಲ್ಲಿ ಆ ಸಿಚುವೇಶನ್ ಹೇಗಾಗುತ್ತೆ? ನಮ್ಮ ಕೈ ಮೀರೋಗುತ್ತೆ. ಮಂಡ್ಯದಲ್ಲೇ ವಾಸ. ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಇಲ್ಲಿ?
ಮಂಡ್ಯದಲ್ಲಿ ಸುಮಾರು ಒಂದು 6-7 ವರ್ಷದಿಂದ ಇದ್ದೀನಿ. ಹೌದಾ ಸರ್? ನಾನು 4 ವರ್ಷದಿಂದ ಇದ್ದೀನಿ ಸರ್. ಎಸ್ ಸರ್, ನೋಡಿದ್ದೀನಿ ಸರ್, ನಿಮ್ಮನ್ನು ಭೇಟಿ ಮಾಡಿದ್ದೀನಿ, ಮಾತಾಡಿದ್ದೀನಿ. ನಮ್ಮ ಕಳಕಳಿ ಇಷ್ಟೇ. ಇತ್ತೀಚೆಗೆ ಇದೊಂದು ದೊಡ್ಡ ಮಟ್ಟದ ಇಶ್ಯೂ ಆಯಿತು. ನಾನು ಗೌರವಿಸ್ತೀನಿ ಸರ್, ನಿಮ್ಮ ಕಳಕಳಿಗೆ ಅತ್ಯಂತ ಗೌರವಿಸ್ತೀನಿ. ನೀವು ಒಂದು ಸಾರ್ವಜನಿಕ ಹಿತಾಸಕ್ತಿಯಿಂದ ನನ್ ಗಮನಕ್ಕೆ ತಂದಿದ್ದೀರಾ. ನಾನೀಗ ಹೆಡ್ ಕ್ವಾರ್ಟರ್ ಇಲ್ಲ, ನಾನು ಜಮ್ಮು ಅಂಡ್ ಕಾಶ್ಮೀರನಲ್ಲಿ ನಮ್ ಡಿಪಾರ್ಟ್ಮೆಂಟ್ ಡ್ಯೂಟಿ ಮೇಲೆ ಬಂದಿದ್ದೀನಿ. ನಾನು ಬರೋದು 28-29 ಬರ್ತೀನಿ. ಸಂಬಂಧಪಟ್ಟವ್ರ ಕರ್ಸ್ಬಿಟ್ಟು ಅದನ್ನ ಏನಿದೆ ಅದನ್ನ ಇತ್ಯರ್ಥಪಡಿಸ್ತೀನಿ ಸರ್. ದಯಮಾಡಿ ನಿಯಮಾನುಸಾರ ಕ್ರಮ ಆಗಬೇಕು. ಅದಕ್ಕೆ ಸಂಬಂಧಪಟ್ಟ ರೆಕಾರ್ಡ್ಸನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ ಸರ್. ಅದು ಕಾನೂನು ಪ್ರಕಾರ ಇದ್ದರೆ ನಮ್ದೇನು ಅಭ್ಯಂತರ ಇಲ್ಲ. ಅದು ಕಾನೂನು ಬಾಹಿರ ಅಂತಿದ್ರೆ ಈಗ ಹೇಳಿದ್ನಲ್ಲ, ಈಗ ಜಯಶ್ರೀ ಮಾತು ಮುಂದುವರ್ಸೋದು ಬೇಡ. ನನ್ ಗಮನಕ್ಕೆ ತಂದಿದ್ದೀರಾ. ನಾನು ಬರೋದು 28-29 ಆಗುತ್ತೆ. ಬರ್ತಿದ್ದಂಗೆ ಸಂಬಂಧಪಟ್ಟ ಕರ್ಸ್ಬಿಟ್ಟು ನಾನು ಇತ್ಯರ್ಥಪಡಿಸ್ತೀನಿ. ಸರಿ ಸರ್. ಸಂಬಂಧಪಟ್ಟ ಈಗ ನೀವು ಬರಲಿಲ್ಲ ಅಂತಂದ್ರೆ ಪಾಪ ಬೇರೆಯವ್ರು ಇರ್ತಾರಲ್ವಾ, ಅವ್ರ ಮೂಲಕ ಇದನ್ನ ಆಪರೇಟ್ ಮಾಡಿಸಿ. ಇಲ್ಲ ಸರ್, ನೋಡಿ ಸರ್, ನಮ್ದೇನು ದೊಡ್ಡ ಡಿಪಾರ್ಟ್ಮೆಂಟ್ ಅಲ್ಲ. ನಮ್ಮಲ್ಲಿ ಇರೋದೇ 4 ಜನ ಸರ್ಕಾರಿ ನೌಕರು. ನಾನೊಬ್ಬ ಸೂಪರ್ಡೆಂಟ್, ಒಬ್ಬ ಅವ್ರ ಸೂಪರ್ಡೆಂಟ್ ಆಫೀಸ್ ಸಂಬಂಧಪಟ್ಟವ್ರು. ನಾನು ಡಿಪಾರ್ಟ್ಮೆಂಟ್ ಡ್ಯೂಟಿ ಮೇಲೆ ಬಂದು ಹೇಳ್ತಾ ಇದೀನಲ್ಲ, ಜಮ್ಮು ಕಾಶ್ಮೀರಲ್ಲಿ ಇದೀನಿ. ನಾನು ಬರೋದು 28-29 ಆಗುತ್ತೆ. ಬಂದ ತಕ್ಷಣ ಸರಿಪಡಿಸ್ತೀನಿ. ಅದು ಮಂಡ್ಯದಲ್ಲಿ ಇತ್ತೀಚೆಗೆ ಕೋಮುಗಲಗಳು ಜಾಸ್ತಿ ಆಗ್ತಾ ಇದೆ. ಕರಾವಳಿ ಪ್ರದೇಶದಲ್ಲಿ ಮಾಡಿದಂಥ ಪ್ರತಿಕ್ರಿಯೆಗಳು, ಚಟುವಟಿಕೆಗಳನ್ನು ಈಗ ಸ್ಥಳಾಂತರ ಮಾಡಿ ಮಂಡ್ಯ ಜಿಲ್ಲೆಗೆ ವ್ಯಾಪಿಸ್ತಾ ಇದೆ ಅಂತೇಳಿ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಕೂಡ ಮಾತಾಡ್ತಾರೆ. ಮಂಡ್ಯದ ಸಾಮಾನ್ಯ ಶಾಸಕರು ಕೂಡ ಅದೇ ವಿಚಾರವನ್ನು ಹೇಳ್ತಾರೆ. ಎಲ್ಲರೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ನಡೆದಂಥ ಮದ್ದೂರಿನ ಗಲಾಟೆ ಇರ್ಬೋದು, ಗಣಪತಿ ವಿಸರ್ಜನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು, ಕೆರಗೋಡಲ್ಲಿ ನಡೆದಂಥ ಘಟನೆ ಇರ್ಬೋದು, ಈ ಎಲ್ಲ ಘಟನೆಗಳನ್ನು ನೆನಪು ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ಮಂಡ್ಯ ಶಾಂತವಾಗಿಲ್ಲ. ಮಂಡ್ಯದ ಶಾಂತಿಯನ್ನು ಹಾಳು ಮಾಡಲಿಕ್ಕೆ ಯಾರು ನೆಮ್ಮದಿಯಾಗಿರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಒಂದು ಕೋಮು ಸ್ಥಳವಾಗಿ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಗಲಾಟೆಗಳಾಗಲಿಕ್ಕೆ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲರೂ ಕೂಡ ಮಾತಾಡ್ತಾರೆ. ಆದರೆ ಕಣ್ಣೆದುರುಗಡೆನೆ ಸುಮಾರು ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ಈ ಒಂದು ಘಟನೆಯನ್ನ ಗೊತ್ತಿದ್ರು ಕೂಡ ನಾನು ನೋಡಿದ್ದೀನಿ, ಅಲ್ಲಿ ಮಾಡ್ತಾರೆ, ನಮಗೆ ಗೊತ್ತು ಅಂತ ಹೇಳ್ತಾ ಇರ್ತಕ್ಕಂಥ ಈ ಸನ್ಮಾನ್ಯ ಅಧಿಕಾರಿಗಳು ಏನು ಕ್ರಮವನ್ನು ತಗೊಳ್ಳಿಲ್ಲ. ಹಾಗಾದ್ರೆ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಕಾನೂನಿಗೆ ಮಂಡ್ಯದಲ್ಲಿ ಮಾನ್ಯತೆ ಇದೆಯಾ ಇಲ್ವಾ? ಮಂಡ್ಯಕ್ಕೆ ಏನಾದರೂ ಸಪರೇಟ್ ಪ್ರತ್ಯೇಕ ಕಾನೂನನ್ನ ರಚನೆ ಮಾಡ್ಕೊಂಡಿದ್ದಾರ? ರಾಜ್ಯ ಸರ್ಕಾರ ಕಾನೂನು ತಂದ್ರೂ ಕೂಡ ಅದನ್ನ ಪಾಲನೆ ಮಾಡದೇ ಇರ್ತಕ್ಕಂಥ ಅಧಿಕಾರಿಗಳ ಮೇಲೆ ಯಾಕೆ ಸರ್ಕಾರ ಕ್ರಮ ತಗೊಳ್ಳದೇ ಸುಮ್ಮನೆ ಹಾಗೆ ನೋಡ್ತಾ ಕೂತಿದೆ ಅಂತಕ್ಕಂಥದ್ದು ಈ ಒಂದು ಸಾರ್ವಜನಿಕರಿಂದ ಬರ್ತಾ ಇರ್ತಕ್ಕಂಥ ಕ್ರಿಯೆ. ಏನಪ್ಪಾ ಅಂದ್ರೆ, ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಒಂದು ಉತ್ತಮವಾದ ಕಾಯ್ದೆಯನ್ನ ಶಾಂತಿಯಿಂದ ಇರಬೇಕು, ನೆಮ್ಮದಿಯಿಂದ, ಸಹಬಾಳ್ವೆಯಿಂದ ಎಲ್ಲರೂ ಇರಬೇಕು ಅಂತಕ್ಕಂಥ ಒಂದು ಕಾಯ್ದೆಯನ್ನ ಯಥಾವತ್ತಾಗಿ ಜಾರಿಗೆ ತರದನೆ ಗೊತ್ತಿದ್ದು ಗೊತ್ತಿಲ್ಲದೇ ಇರೋ ತರ ಮಾಡ್ತಾ ಇದ್ದಾರೆ. ಹೌದು, ಗೊತ್ತಿದೆ ನಮಗೆ ಅಂತ ಹೇಳ್ಕೊಂಡು ಇವರು ಕಾನೂನನ್ನ ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥವ್ರು ನಿಜವಾಗ್ಲೂ ಇವರು ಕಾನೂನು ಪಾಲಕರಾಗ್ಲಿಕ್ಕೆ ಸಾಧ್ಯ ಇದೆಯಾ? ಇವರು ನಿಜವಾಗ್ಲೂ ಸರ್ಕಾರಿ ಅಧಿಕಾರಿಗಳ ಅಥವಾ ಒಂದು ಸಂಘ ಸಂಸ್ಥೆಯ ಏಜೆಂಟರ್ ಆಗಿ ಇವರು ಕೆಲಸ ಮಾಡ್ತಾ ಇದ್ದಾರಾ ಅಂತಕ್ಕಂಥದ್ದು ಇಲ್ಲಿರ್ತಕ್ಕಂಥ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ನೋಡಿ, ದಯಮಾಡಿ ಇಲ್ಲಿರ್ತಕ್ಕಂಥವ್ರು ಯಾರು ಸಂಬಂಧಪಟ್ಟ ಇಲಾಖೆಯವರು ಇದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ, ಯಾರು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ಭಾಗವಹಿಸಿದರೆ ಅವ್ರ ಮೇಲೆ ಕ್ರಮ ಆಗಬೇಕು. ಮಂಡ್ಯ ಇನ್ನೂ ಶಾಂತವಾಗಿ ಇರಬೇಕು ಅಂತಂದ್ರೆ ಇಂಥವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅಂತೇಳಿ ಈ ಮೂಲಕ ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ನೀವು ಪಬ್ಲಿಕ್ ಸ್ಪೇಸಸ್ ನಲ್ಲಿ ಇರಬಹುದು, ರಸ್ತೆಗಳಲ್ಲಿರಬಹುದು, ಮನಸ್ಸಿಗೆ ಬಂದಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಏನೇ ಇದ್ರೂ ಕೂಡ ಪರ್ಮಿಷನ್ ತಗೊಂಡು ಮಾಡಿ. ಪರ್ಮಿಷನ್ ಕೊಡೋದು ಬಿಡೋದು ಸರ್ಕಾರದ ವಿವೇಚನೆ.